ಈ ಸಂದರ್ಭ ಒಂದು ಮಾತನ್ನ ಹೇಳ್ತೇನೆ. ಸ್ವಾಮೀಜಿಗಳು ಮಾತನಾಡ್ತಾ ಹೇಳಿದ್ರು, ಇವತ್ತು ಶಿಕ್ಷಣ ಎಲ್ಲವೂ ಕೂಡ ಇದೆ. ನಮ್ಮ ಬಡವರು, ನಮ್ಮ ತಂದೆ ತಾಯಂದ್ರು ವಿಶೇಷವಾಗಿ ನಮ್ಮ ಮಕ್ಕಳಿಗೆ, ನಮಗೆ 2 ತುತ್ತು ಅನ್ನ ಕಡಿಮೆ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ದೀರಿ. ಆದ್ರೆ ಎಲ್ಲೊಂದ್ ಕಡೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕೊಡ್ತಕ್ಕಂಥ ಕೆಲಸ ಕೂಡ ಇವತ್ತು ಆಗ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಇಂದಿನ ಯುವ ಪೀಳಿಗೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇವತ್ತು ದುಶ್ಚಟಗಳನ್ನ ಕೂಡಿಸ್ಕೊಂಡು ತಪ್ಪು ದಾರಿಗೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಿಜವಾಗ್ಲೂ ಕೂಡ ನಂಗೆ ಸಂತೋಷ ಆಗಿದೆ. ಇವತ್ತಿನ ಈ ಕಾರ್ಯ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಕಾರ್ಯಕ್ರಮ. ನಾನು ಅನೇಕ ಕಾರ್ಯಕ್ರಮಗಳು ಹೋದಾಗ ಊರ ಹೊರಗಡೆ ಎಲ್ಲ ಕೂಡ ನಿಂತ್ಕೊಂಡಿರ್ತಾರೆ, ಪಟಾಕಿ ಸಿಡಿಸಿ ನಮ್ಮನ್ನು ಬರಮಾಡ್ಕೊಳ್ತಾರೆ, ವೇದಿಕೆ ತನಕ ಕರ್ಕೊ ಬರ್ತಾರೆ. ವೇದಿಕೆ ಬಂದ್ಮೇಲೆ ನಮ್ಮನ್ನು ಕೂರಿಸಿ ನಮ್ಮ ಯುವಕರೆಲ್ಲರೂ ಕೂಡ ಮೋಟರ್ ಬೈಕ್ ಹತ್ಕೊಂಡು ಹೋಗಿರ್ತಾರೆ. ಆದ್ರೆ ಇವತ್ತು ಅಕ್ಷರಶಃ ಎಲ್ಲ ಹಿರಿಯರ ಜೊತೆ ನಮ್ಮ ಯುವಕರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಜಗದ್ಗುರುಗಳ ಮಾತನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ಒಂದು ಗ್ರಾಮದಲ್ಲಿ ಅದೇನೋ ಒಂದು ಶಕ್ತಿ ಈ ಗ್ರಾಮದಲ್ಲಿ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಕೂಡ ಈ ರೀತಿ ಒಂದು ವಾತಾವರಣ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ ತಾವು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಸಮಯ ಆಗಿದೆ, ಇನ್ನು ಕೂಡ ಶಾಸಕರು ಕೂಡ ಮಾತನಾಡಬೇಕಾಗಿದೆ. ನಿಮ್ಮ ತಾಳ್ಮೆಯನ್ನು ಕೂಡ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. ಇಷ್ಟು ಮಾತನ್ನ ಹೇಳ್ತೇನೆ. ನಾನು ನಿನ್ನೆ ಕೂಡ ಬೆಂಗಳೂರಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಎಲ್ಲೇ ಹೋದ್ರು ಕೂಡ ನಮ್ಮ ಯಡಿಯೂರಪ್ಪನವ್ರ ಮಗ ಅಂತೇಳಿ ನನ್ನನ್ನ ಪ್ರೀತಿಯಿಂದ ಎಲ್ಲರೂ ಕೂಡ ಬರ್ಮಾಡ್ಕೊಳ್ತಾರೆ. ನಮ್ಮ ತಾಯಂದ್ರು ಕೂಡ ಪ್ರೀತಿಯಿಂದ ನೋಡ್ತಾರೆ. ಸುತ್ತೂರು ಶ್ರೀಗಳಿದ್ದಾರೆ, ಎಲ್ಲ ಪರಮ ಪೂಜ್ಯರು ಕೂಡ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಯುವಕರು ನನ್ನ ಬಗ್ಗೆ ಏನು ಅಪೇಕ್ಷೆನ ಇಟ್ಕೊಂಡಿದ್ದಾರೆ, ಅದೇ ರೀತಿ ನಮ್ಮ ಸಮಾಜ ಏನು ಯಾವ ನಿರೀಕ್ಷೆ ನನ್ನ ಬಗ್ಗೆ ಇಟ್ಕೊಂಡಿದೆ, ಎಲ್ಲವೂ ಕೂಡ ಅರಿವು ನನ್ನಲ್ಲೂ ಕೂಡ ಇದೆ. ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ಎಲ್ಲವೂ ಕೂಡ ಬೇಡ್ಕೊಳ್ತಕ್ಕಂಥದ್ದು ಇಷ್ಟೇನೆ. ಇವತ್ತು ಸಮಾಜ, ಇವತ್ತು ರಾಜ್ಯ ಎಲ್ಲವೂ ಕೂಡ ನನ್ನ ಬಗ್ಗೆ ನಿರೀಕ್ಷೆನ ಇಟ್ಕೊಂಡಂತ ಸಂದರ್ಭದಲ್ಲಿ ರಾಜಕೀಯ ಅಂತಕ್ಕಂಥದ್ದು ಎಡುವತಕ್ಕಂಥದ್ದು ಸಹಜ. ಆದ್ರೆ ನನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳನ್ನ ಪ್ರಾರ್ಥನೆ, ನಾನು ಮುಂದಿನ ದಿನಗಳಲ್ಲಿ ಎಡುವುದೇನೆ ಯಾವ ರೀತಿ ಸಮಾಜ ಪರಮ ಪೂಜ್ಯರು ಏನ್ ನಿರೀಕ್ಷೆನ ಇಟ್ಕೊಂಡಿದ್ದೀರಿ, ಆ ನಿರೀಕ್ಷೆ ತಕ್ಕಂತೆ ನಡೀತಕ್ಕಂಥ ಶಕ್ತಿಯನ್ನ ದಯಪಾಲಿಸ್ಲಿ ಅಂತೇಳಿ ಪರಮ ಪೂಜ್ಯರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಆ ಭಗವಂತ ನನ್ನ ಪ್ರಾರ್ಥನೆ ಈ ನಾಡಿನ, ಈ ದೇಶದ ಬೆನ್ನೆಲುಬು ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಕ್ಕಿ ರೈತನ ಬದುಕು ಕೂಡ ಹಸನಾಗಬೇಕು, ರೈತನು ಕೂಡ ನೆಮ್ಮದಿಯಿಂದ ಬಾಳಿ ಬದುಕ್ತಕ್ಕಂಥ ಒಳ್ಳೆ ದಿನಗಳು ಬರಲಿ, ಆ ವರ್ಣನ ಕೃಪೆನ ಇರಲಿ ಅಂತೇಳಿ ಆ ಮಹದೇಶ್ವರನಲ್ಲಿ ತಾಯಿ ಚಾಮುಂಡೇಶ್ವರಿ ಕೂಡ ಪ್ರಾರ್ಥನೆಯನ್ನ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.